ಧನಿಯೋರ ಆಸೆ ಕಂಗಳಿನಿಂದ ಕರೆದ ಕರಿಯ. ಅವನ ಕಡೆ ನೋಡಿದರು ಭೀಮಪ್ಪ. ಮೂಗಬಸವನಂತೆ ದುಡಿಯುತ್ತಿದ್ದ ಕರಿಯ ಶ್ವೇತವರ್ಣದ ಪಂಚೆ ಜುಬ್ಬ ಹಾಕಿಕೊಂಡು, ಕೈಯಲ್ಲಿ ಕೊರಳಲ್ಲಿ ದಪ್ಪ ದಪ್ಪದ ಚಿನ್ನದ ಒಡವೆಗಳನ್ನು ಹಾಕಿಕೊಂಡು ಟಿವಿಯಿಂದ ನಡೆದುಕೊಂಡು ಬರುವ ಆತ ತನ್ನತ್ತಲೇ ನೋಡಿ ಗರ್ವದಿಂದ ನಗುವ ಚಿತ್ರ ಕಣ್ಣೆದುರು ಬಂದಂತಾಯಿತು. ಎದೆಯಲ್ಲಿ ಧಗ್ಗೆಂದು ಬೆಂಕಿ ಉರಿಯಿತು. ಮುಂದೆ ನಡೆದಿದ್ದೇನು? ಸಣ್ಣ ಕತೆ ಲಾಟರಿ ಆಲಿಸಿ ನನ್ನ ಧ್ವನಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಕಥೆ ಶೀರ್ಷಿಕೆ ಲಾಟರಿ. ಏ ಕರಿಯ, ಯಾಕೆ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದೀಯ ಮಾರಾಯ? ಇನ್ನೂ ಕೆಲಸ ಶುರು ಮಾಡಿಲ್ವಾ? ಹೋಗು ಕೆಲಸ ನೋಡ್ಕೋ ಎಂದು ದಪ್ಪ ಮೀಸೆಯ ಭೀಮಪ್ಪರವರು ತನ್ನ ಮೀಸೆಯ ಮೇಲೆ ಕೈಯಾಡಿಸಿಕೊಂಡು ತನ್ನಾಳು ಕರಿಯನಿಗೆ ದೊಡ್ಡ ಧ್ವನಿಯಲ್ಲಿ ಆಜ್ಞೆ ಇತ್ತರು. ಅವರ ಧ್ವನಿಗೆ ಕರಿಯನ ದೇಹದಲ್ಲಿ ನಡುಕ ಉಂಟಾಯಿತು. ಆದರೂ ನಡುಗುವ ಶರೀರಕ್ಕೆ ಧೈರ್ಯದ ಲೇಪನ ಹಚ್ಚಿ, ಧನಿಯೋರ ಒಸಿ ಪೇಪರ್ ನೋಡೋಕ್ಕಿತ್ತು ಎಂದು ತಲೆ ಕೆರೆದುಕೊಂಡ. ಅರೆ ಪೇಪರ್? ಶಾಲೆ ಮೆಟ್ಟಲು ಹತ್ತದವಂಗೆ ಯಾಕೆ ಪೇಪರ್? ಭೀಮಪ್ಪನ ಸ್ವರದಲ್ಲಿ ಆಶ್ಚರ್ಯವಿತ್ತು. ಅದು ಧನಿಯೋರ, ನನಗೆ ಹೆಣ್ಣು ಮಗು ಹುಟ್ಟೈತಿ. ನನಗೆ ಈ ಹೆಣ್ಣು ಮಗನಿಂದ ಅದೃಷ್ಟ ಐತಿ ಅಂತ ಮನಸ್ಸಿಗೆ ಅನ್ನಿಸ್ತು. ಅದಕ್ಕೆ ಲಾಟರಿ ತಗೊಂಡೆ. ಈ ಲಾಟರಿ ಟಿಕೆಟ್ ತಗೊಳ್ಳಿ, ನಂಬರ್ ಐತಿ, ಇವತ್ತು ಪೇಪರಲ್ಲಿ ಬಂದೈತಾ ಅಂತ ಒಸಿ ನೋಡ್ತೀರಾ? ಓ ಹಾಗ ವಿಷಯ, ತಡಿ ನೋಡ್ತೀನಿ ಎಂದು ಲಾಟರಿ ಟಿಕೆಟ್ ತಗೊಂಡು ಪೇಪರ್ ಮೇಲೆ ಕಣ್ಣಾಡಿಸಿದರು. ನಿಂಗೆ ಬಂದಿಲ್ಲ ಮಾರಾಯ ಎಂದು ಟಿಕೆಟನ್ನು ಅವನ ಕೈಗಿತ್ತು ಮನೆಯೊಳಗೆ ಹೋದರು ಭೀಮಪ್ಪ. ಕರಿಯ ಸಪ್ಪೆ ಮೋರೆ ಹಾಕಿಕೊಂಡು ಹೊಲದ ಕಡೆಗೆ ನಡೆದ. ಆತ ದೂರದ ಊರಿನಿಂದ ಭೀಮಪ್ಪರವರ ಮನೆಗೆ ಕೆಲಸಕ್ಕಾಗಿ ಬಂದವನು. ನಂತರ ಅವರ ಮನೆಯಲ್ಲಿಯೇ ಕಸ ಮುಸುರೆ ತೊಳೆದು ಅವರ ಮನೆಯಲ್ಲೇ ಉಳಿದುಕೊಂಡಿದ್ದ. ಅನಾಥೆ ಗುಲಾಬಿಯ ಪರಿಚಯವಾಗಿ ಅವಳನ್ನೇ ಮದುವೆಯಾಗಿದ್ದ. ಭೀಮಪ್ಪರವರೇ ಮದುವೆ ಶಾಸ್ತ್ರ ಮಾಡಿ ಇಬ್ಬರಿಗೂ ತನ್ನ ಹೊಲದ ಕಡೆಯಲ್ಲಿಯೇ ಸಂಸಾರ ಮಾಡಲು ಗುಡಿಸಲನ್ನು ಬಿಟ್ಟುಕೊಟ್ಟಿದ್ದರು. ಕರಿಯ ಗುಲಾಬಿ ಸಂಸಾರವು ನಾನು ಬಡವ, ನಾನು ಬಡವಿ, ನಮ್ಮ ಪ್ರೀತಿಗೆ ಬಡತನವಿಲ್ಲ ಎಂದು ಹಾಡುತ್ತಾ ಜೀವನ ಸಾಗಿಸುತ್ತಿದ್ದರು. ಇತ್ತೀಚೆಗೆ ಅವರ ಪ್ರೀತಿಯ ಫಲವಾಗಿ ಹೆಣ್ಣು ಮಗು ಹುಟ್ಟಿತು. ಇಬ್ಬರ ನೆಮ್ಮದಿಯ ಸಂಸಾರಕ್ಕೂ ಏನೂ ಕೊರತೆ ಇರಲಿಲ್ಲ. ಭೀಮಪ್ಪರವರು ಮಹಾಜಿಪುಣ, ಹಣಕ್ಕಾಗಿ ಬಾಯಿ ಬಿಡುತ್ತಿದ್ದರು ಎಂಬುದು ಊರಿಗೆ ತಿಳಿದಿರುವ ಸತ್ಯ. ಪತ್ನಿ ಅಂಬುಜಮ್ಮ ಗಂಟನಿಗೆ ತಕ್ಕ ಪತ್ನಿ. ಇಬ್ಬರು ಗಂಡು ಮಕ್ಕಳು ಮದುವೆಯಾಗಿ ವಿದೇಶದಲ್ಲಿದ್ದರು. ಅವರು ಕಳುಹಿಸಿಕೊಡುತ್ತಿದ್ದ ಡಾಲರ್ಗಳು ಕೂಡ ಇವರ ಮನೆಯ ಬೊಕ್ಕಸವನ್ನು ತುಂಬಿಸುತ್ತಿದ್ದವು. ಕರಿಯ, ಗುಲ್ಲೂ ಗುಲ್ಲೂ ಎಂದು ಪ್ರೀತಿಯಿಂದ ಕರೆಯುತ್ತಾ ಮನೆಯ ಒಳಗೆ ಬಂದ. ಗುಲಾಬಿ, ಮೆತ್ತಗೆ ಕರಿಯೋ, ಮಗು ಬೆಚ್ಚಿ ಬಿದ್ದಿತು ಎಂದಳು ಅಸಮಾಧಾನದಿಂದ. ನಾನು ಅಪ್ಪ ಕಣೆ, ಮಗು ಯಾಕೆ ಹೇಳ್ತದೆ, ಕಿಲ ಕಿಲ ಅಂತ ನಗ್ತದೆ ಎಂದು ಗುಲಾಬಿ ಕೂದಲು ಎಳೆದ. ಒಂದು ಮಗು ಆದರೂ ಮಂಗಾಟ ಬಿಡಲ್ಲ ಎಂದು ಕೂದಲನ್ನು ಬಿಡಿಸಿಕೊಂಡಳು ಗುಲಾಬಿ. ಗುಲಾಬಿ, ಲಾಟರಿ ತಗೊಂಡಿದ್ದೆ ಅಲ್ವಾ, ಅದಕ್ಕೆ ಬಂದಿಲ್ಲ. ಧನಿಯವರು ಪೇಪರ್ ನೋಡಿ ಹೇಳಿದ್ರು ಕಡಮ್ಮಿ. ನಿಂಗೆ ಯಾಕೆ ಬಂತು ಇದರ ಹುಚ್ಚು? ಇದು ಒಳ್ಳೆಯದಲ್ಲ ಬಿಡು ಎಂದಳು ತುಸುಕೋಪದಿಂದ. ಅಯ್ಯೋ, ಅದೇನು ನಾನು ಸಾವಿರ ರೊಕ್ಕ ಹಾಕ್ತೀನೇನೋ, ಏನೋ 10-20 ಅಷ್ಟೇಯ ಎಂದು ಸಮಜಾಯಿಸಿ ನುಡಿದು, ಹೊಟ್ಟೆ ಹಸಿತಿದೆ, ಏನಾದರೂ ಹಾಕು ಎಂದು ಸ್ನಾನ ಮಾಡಲು ಹೊರಟ. ಗುಲಾಬಿ ಗುಲಾಬಿ. ಪಕ್ಕದ ಹೊಲದ ಬದಿಯಲ್ಲಿ ಮನೆ ಮಾಡಿಕೊಂಡು ಸಂಸಾರ ನಡೆಸುತ್ತಿದ್ದ ವನಜ ಕರೆಯುತ್ತಾ ಬಂದಳು. ಅವಳು ಬರುವ ಸಮಯ ಇಂತಹುದೇ ಎಂದಿಲ್ಲ. ಮಗುವಿನ ನೆನಪಾದಾಗಲೆಲ್ಲ ಓಡಿ ಬರುತ್ತಿದ್ದಳು. ಮದುವೆಯಾಗಿ 6 ವರ್ಷವಾಗಿದ್ದರೂ ವನಜ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಮಕ್ಕಳನ್ನು ಹಡೆಯುವ ಭಾಗ್ಯ ಅವಳಿಗೆ ಒಲಿದು ಬಂದಿರಲಿಲ್ಲ. ಈ ಬಗ್ಗೆ ವೈದ್ಯರು ಕೂಡ ದೃಢಪಡಿಸಿ ವನಜಾ ದಂಪತಿಗಳನ್ನು ಶೋಕಸಾಗರದಲ್ಲಿ ಮುಳುಗಿಸಿದ್ದರು. ವನಜಳಿಗೆ ಮಕ್ಕಳೆಂದರೆ ಎಲ್ಲಿಲ್ಲದ ಪ್ರೀತಿ. ಅದರಲ್ಲೂ ಗುಲಾಬಿ ಹೆತ್ತಾಗಿನಿಂದ ದಿನಕ್ಕೆ 4 ಸಲವಾದರೂ ಬಂದು ಮಗುವನ್ನು ನೋಡಿ ಹೋಗುತ್ತಿದ್ದಳು. ಮಗುವನ್ನು ನೋಡುವಾಗ ಅವಳಿಗೆ ಮಾತೃವಾತ್ಸಲ್ಯ ಉಕ್ಕಿ ಹರಿಯುತ್ತಿತ್ತು. ಹಾಗೆಯೇ ಮಗುವನ್ನು ಎದೆಗಪ್ಪಿಕೊಳ್ಳುತ್ತಿದ್ದಳು. ಗುಲಾಬಿಯದ್ದು ಮಗುವಿನಂತಹ ಮನಸ್ಸು. ವನಜ ಬಂದ ಕೂಡಲೇ ಮಗುವನ್ನು ಮಡಿಲಿಗೊಪ್ಪಿಸುತ್ತಿದ್ದಳು. ತನ್ನ ಮಗು ಅವಳ ಬರಡಾದ ಹೃದಯಕ್ಕೆ ಸಂತಸ ನೀಡಲಿ ಎಂಬ ಅಂತಃಕರಣ ಅವಳದು. ಗುಲಾಬಿ, ಈ ಮಗುನ ನನಗೆ ಕೊಟ್ಟು ಬಿಡೆ. ನಿನಗೆ ಇನ್ನೂ 12 ಮಕ್ಕಳನ್ನು ಹೇರುವಷ್ಟು ಶಕ್ತಿ ಆ ದೇವರು ನೀಡಿದ್ದಾನೆ. ಆದರೆ ನನಗೆ ಒಂದೇ ಒಂದು ಮಗುನ ಹೇರುವಂಥ ಅದೃಷ್ಟವನ್ನು ಕೂಡ ಆ ದೇವರು ಕಿತ್ಕೊಂಡ್ಬಿಟ್ಟ ಎಂದು ಕಣ್ಣೀರು ತುಂಬಿಕೊಂಡಳು ವನಜ. ಛೇ ಬಿಡ್ತು ಅನ್ನು ವನಜ. ಈ ನನ್ನ ಮಗುಗೆ ನೀನು ಕೂಡ ತಾಯಿ, ನೀನು ಯಾವತ್ತೂ ಅದಕ್ಕಾಗಿ ಅಳಬಾರ್ದು ಎಂದು ಕಣ್ಣೀರು ಒರೆಸಿದಳು ಗುಲಾಬಿ. ಸ್ನಾನ ಮಾಡಿ ಮನೆ ಒಳಗೆ ಬಂದ ಕರಿಯ, ಓ ವನಜರವರು ಹೆಂಗಿದ್ದೀರಿ ತಲೆ ಕೆರೆದುಕೊಳ್ಳುತ್ತಾ ಹೇಳಿದ. ನನಗೇನು, ಬಂಡೆ ಕಲ್ಲಿದ್ದ ಹಾಗೆ ಇದ್ದೀನಿ ಎಂದು ನಗುತ್ತಲೇ ಉತ್ತರಿಸಿದಳು ವನಜ. ನೀವು ಆಗಾಗ ಬರ್ತಾ ಇರಿ ಮನೆ ಕಡೆಗೆ. ಗುಲಾಬಿನೂ ಹಸಿ ಬಾಣಂತಿ,
ಒಬ್ಬಳೇ ಮನೆಯಲ್ಲಿ ನೀವು ಆಗಾಗ ಬರ್ತಿದ್ರೆ ನನಗೂ ಒಂದೀಟು ಸಮಾಧಾನ ಎಂದು ಪ್ರೀತಿಯಿಂದ ನೋಡಿದ ಗುಲಾಬಿಯತ್ತ. ನಮ್ಮ ಗುಲಾಬಿ ಪುಣ್ಯವಂತೆ ಬಿಡು, ನಾವು ಯಾರಾದರೂ ಇರದಿದ್ರೆ ಏನಂತೆ, ನೀನೇನು ಕೊರತೆ ಬರದ ಹಾಗೆ ನೋಡ್ಕೋತೀಯಲ್ಲಪ್ಪ, ನಮ್ಮ ಅವಶ್ಯಕತೆಯೇ ಇಲ್ಲ ಬಿಡು ಎಂದು ವನಜ ಮನತುಂಬಿ ಹೇಳಿದಳು. ದಿನಗಳು ಉರುಳಿದವು. ಆ ದಿನ ಕೂಡ ಅವನ್ ತಗೊಂಡ ಲಾಟರಿಯ ಫಲಿತಾಂಶ ಪೇಪರ್ನಲ್ಲಿ ಪ್ರಕಟವಾಗಿತ್ತು. ಸಿಕ್ಕರೆ 1 ಕೋಟಿಯ ಒಡೆಯ ತಾನಾಗುತ್ತೇನೆ ಎಂದು ಮನಸ್ಸಲ್ಲಿ ಮಂಡಿಗೆ ತಿನ್ನುತ್ತಾ ಭೀಮಪ್ಪರವರ ಕೈಗೆ ಲಾಟರಿ ಕೊಟ್ಟು ಕೈಕಟ್ಟಿ ನಿಂತುಕೊಂಡ. ಎಂದಿನಂತೆ ಪೇಪರ್ ನೋಡಿ ಲಾಟರಿ ಟಿಕೆಟಿಗೆ ನಂಬರ್ ತಾಳೆಯಾಗುತ್ತದೋ ಎಂದು ಗಮನಿಸಿ ನಂತರ ವ್ಯಂಗ್ಯ ನಗೆಯೊಂದನ್ನು ಬೀರಿ ಕರಿಯನನ್ನು ನೋಡಿದರೆ ಅವನಿಗೆ ತನಗೆ ಲಾಟರಿ ಬಂದಿಲ್ಲವೆಂದು ಅರ್ಥವಾಗುತ್ತಿತ್ತು. ಆದರೆ ಇಂದು ಭೀಮಪ್ಪರ ಹಣೆಯಲ್ಲಿ ನೆರಿಗೆಗಳು ಕಾಣಿಸಿಕೊಂಡವು. ಅವರ ಕೈಗಳು ಲಘುವಾಗಿ ಕಂಪಿಸುತ್ತಿತ್ತು. ನಾಲಗೆಯು ಪದೇ ಪದೇ ಒಣಗಿದ ದಪ್ಪ ತುಟಿಗಳನ್ನು ಸವರುತ್ತಿತ್ತು. ಧನಿಯೋರ, ಆಸೆ ಕಂಗಳಿನಿಂದ ಕರೆದ ಕರಿಯ. ಅವನ ಕಡೆ ನೋಡಿದರು ಭೀಮಪ್ಪ. ಮೂಗ ಬಸವನಂತೆ ದುಡಿಯುತ್ತಿದ್ದ ಕರಿಯ ಪಂಚೆ ಜುಬ್ಬ ಹಾಕಿಕೊಂಡು ಕೈಯಲ್ಲಿ ಕೊರಳಲ್ಲಿ ದಪ್ಪ ದಪ್ಪದ ಚಿನ್ನದ ಒಡವೆಗಳನ್ನು ಹಾಕಿಕೊಂಡು ಟಿವಿಯಿಂದ ನಡೆದುಕೊಂಡು ಬರುವ ಕರಿಯ ತನ್ನತ್ತಲೆ ನೋಡಿ ಗರ್ವದಿಂದ ನಗುವ ಚಿತ್ರ ಕಣ್ಣೆದುರು ಬಂದಂತಾಯಿತು. ಎದೆಯಲ್ಲಿ ಧಗ್ ಎಂದು ಬೆಂಕಿ ಉರಿಯಿತು. ಮನಸ್ಸನ್ನು ತಹಬಂದಿಗೆ ತಂದು ಕರಿಯನತ್ತ ನೋಡಿ, ಇಲ್ಲ ಕರಿಯ, ಬಂದಿಲ್ಲ ಮಾರಯ್ಯ, ಹೋಗು ಹೋಗು ಕೆಲಸ ನೋಡು. ಲಾಟ್ರಿ ಹುಚ್ಚು ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ನಿನಗೆ, ಅದು ಒಳ್ಳೆಯದಲ್ಲ ಎಂದು ಎಂದಿಗಿಂತ ತುಸು ಜೋರಾಗಿ ಹೇಳಿ ಬಿರಬಿರನೆ ಒಳ ನಡೆದರು. ಅವರ ಹಿಂದಿನಿಂದಲೇ ಕರಿಯ, ಧನಿಯೋರ, ಹಂಗಾರೆ ಲಾಟ್ರಿ ಟಿಕೆಟ್ ಕೊಡಿ ಎಂದಾಗ ತನ್ನ ವೇಗದ ಚಲನೆಗೆ ಬ್ರೇಕ್ ಹಾಕಿ ಬಿಚ್ಚಿ ಬಿದ್ದ ಮನಸ್ಸನ್ನು ತಟ್ಟಿ ಸಮಾಧಾನಿಸುತ್ತಾ, ಸಂಜೆ ಬಂದು ತಗೊಂಡೋಗು ಕರಿಯ, ಹೇಗೂ ನೀನು ಹರಿದು ಹಾಕೋತಾನೆ ಎಂದು ಅವನ ಉತ್ತರಕ್ಕೂ ಕಾಯದೆ ಒಳ ನಡೆದರು ಭೀಮಪ್ಪ. ಕರಿಯನ ಮನದಲ್ಲಿ ಸಂಶಯದ ನೆರಳಾಡಿತು. ಆದರೂ ತಲೆ ಕೆರೆದುಕೊಳ್ಳುತ್ತಾ ಹೊಲದ ಕಡೆಗೆ ನಡೆದ. ಮಧ್ಯಾಹ್ನ ದಣಿವಾರಿಸಿಕೊಳ್ಳಲು ಮನೆಗೆ ಬಂದಾಗ ವಿಷಯನ ಗುಲಾಬಿಗೆ ತಿಳಿಸಿದ. ಕರಿಯ, ನಿಂಗೆಲ್ಲೋ ಭ್ರಾಂತು, ಲಾಟರಿ ಬಂದಿಲ್ಲ ಬಿಡು. ಧನಿಯವರು ಏನು ಚಿಂತೆಯಲ್ಲಿದ್ದರು, ಅದಕ್ಕೆ ಸರಿ ಉತ್ತರ ನೀಡದೆ ಹೋದರು. ನೀನ್ಯಾಕೆ ಅನುಮಾನ ಪಡ್ತೀಯಾ? ಏನೋ ಅವರ ಕೃಪೆಯಿಂದ ನಾವಿಬ್ಬರೂ ಚೆನ್ನಾಗಿದ್ದೀವಿ ಎಂದು ಅವನನ್ನು ಸಮಾಧಾನಿಸಿದಳು ಗುಲಾಬಿ. ಇಲ್ಲ ಗುಲ್ಲು, ನನಗೆ ಖರೆ ತಿಳಿದೈತಿ. ನನಗೆ ಲಾಟ್ರಿ ಬಂದಿದೆ. ಇಲ್ಲಾಂದರೆ ಲಾಟ್ರಿ ನಂತವ ಯಾವತ್ತು ಕೊಡೋ ಮನುಷ್ಯ ಇವತ್ತು ಕೈಯಲ್ಲಿಡ್ಕೊಂಡು ಬಿರಬಿರ ಅಂತ ಸೀದಾ ಹೋಗಿಬಿಟ್ಟ. ಏನೇ ಆಗಲಿ ಗುಲ್ಲು, ನಾನಂತೂ ಕೇಳ್ತೀನಿ ಎಂದ ಕರಿಯ ಖಡಾಖಂಡಿತವಾಗಿ. ಸರಿ ಕರಿಯ, ನಿಂಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು. ಈಗ ಊಟ ಮಾಡುವಿಯಂತೆ ಎಂದು ತಟ್ಟೆಗೆ ಅನ್ನ ಬಡಿಸಿದಳು ಗುಲಾಬಿ. ಆದರೆ ಇಂದಿನ ಊಟ ಕರಿಯನಿಗೆ ರುಚಿಸಲಿಲ್ಲ. ಮನಸ್ಸು ಲಾಟರಿ ಬಗ್ಗೆ ಮಾತ್ರ ಚಿಂತಿಸುತ್ತಿತ್ತು. ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದ ಕರಿಯ ಸ್ನಾನ ಮಾಡಿ ಮಗುವನ್ನು ಮುದ್ದಿಸಿ, ಗುಲ್ಲು, ಧನಿಯವರ ಮನೆಗೆ ಹೋಗಿ ಬರ್ತೀನಿ ಎಂದು ಹೊರಟು ಬಿಟ್ಟ. ಏನಾದರಾಗಲಿ ಲಾಟರಿ ಟಿಕೆಟನ್ನು ಪಡೆದೇ ಪಡಿಬೇಕೆಂಬ ತುಡಿತ ಅವನಲ್ಲಿತ್ತು. ಭೀಮಪ್ಪರವರು ಆರಾಮ ಕುರ್ಚಿಯಲ್ಲಿ ಒರಗಿ ಏನೋ ಚಿಂತೆ ಮಾಡುವವರಂತೆ ಕೂತಿದ್ದರು. ಎಲ್ಲೆಡೆ ತಂಗಾಳಿ ಬೀಸುತ್ತಿತ್ತು. ರವಿ ಆಗಲೇ ತನ್ನ ಕೆಲಸ ಮುಗಿಸಿ ಮನೆಗೆ ಹೋಗಿದ್ದ. ಚಂದ್ರ ಬರೋ ತಯಾರಿ ನಡೆಸಿದ್ದ. ನಸುಗತ್ತಲು ಎಲ್ಲೆಡೆ ತುಂಬಿತ್ತು. ಧನಿಯವರೇ, ಕರಿಯ ಸ್ವಲ್ಪ ದೊಡ್ಡ ಸ್ವರದಲ್ಲಿಯೇ ಕರೆದಿದ್ದ. ಹಾವನ್ನು ಮೆಟ್ಟಿದವರಂತೆ ಬೆಚ್ಚಿದ ಭೀಮಪ್ಪ ತನ್ನನ್ನು ತಾನೇ ನಿಯಂತ್ರಣ ಮಾಡಿಕೊಳ್ಳುತ್ತಾ ದೇಶಾವರಿ ನಗು ಬೀರುತ್ತಾ, ಓ ಕರಿಯ, ಬಾಪ್ಪ ಬಾ ಎಂದು ಸ್ವಾಗತಿಸಿದರು. ಏನೇ ಮಾಡಿದರೂ ಇವನ ಬಳಿ ತನ್ನ ಬೇಳೆ ಬೇಯುವುದಿಲ್ಲವೆಂದು ಅರಿತ ಭೀಮಪ್ಪರವರ ಮನದಲ್ಲಿ ಕ್ರೂರ ಯೋಚನೆಯೊಂದು ಮೂಡಿ ಮರೆಯಾಯಿತು. ಕರಿಯ, ಮನೆಯೊಳಗೆ ಬಾ, ಕೂತು ಮಾತನಾಡೋಣ ಎಂದು ಒಳಗೆ ಕರೆದರು ಭೀಮಪ್ಪ. ಧನಿಯವರ, ನಾ ಮನೆಯೊಳಗೆ ಬರಕ್ಕಿಲ್ಲ, ನಿಮಗೆ ಮೈಲಿಗೆ ಆಗ್ತದ ಎಂದ ಕರಿಯ. ನನಗೆ ಅಂತ ಕಟ್ಟುಪಾಡಿಲ್ಲ ಕರಿಯ, ಬಾ ಒಳಗೆ, ಕೊಡ್ತೀನಿ ಎಂದು ಪ್ರೀತಿ ಬೆರೆಸಿ ಹೇಳಿದರು ಭೀಮಪ್ಪ. ಭಯ ಸಂಕೋಚದಿಂದಲೇ ಒಳಗೆ ಬಂದ ಕರಿಯ. ಭೀಮಪ್ಪನವರ ಬಲಗೈ ಬಂಟ ಬೀರ ಅವರ ಕಣ್ಣು ಸನ್ನೆ ಅರಿತು ಕರಿಯನನ್ನು ಗಟ್ಟಿಯಾಗಿ ಹಿಡಿದು ನೆಲಕ್ಕೆ ತಳ್ಳಿದ. ಬಿದ್ದ ಕರಿಯನ ಮುಖದ ಮೇಲೆ ಭೀಮಪ್ಪ ತಲೆದಿಂಬನ್ನು ಒತ್ತಿದರು. ಕರಿಯ ಕಟ್ಟುಮಸ್ತಾದ ಆಳಾದರೂ ಕೂಡ ಇಬ್ಬರ ಬಲದ ಮುಂದೆ ತನ್ನ ಬಲ ಮೇಲುಗೈ ಸಾಧಿಸಲಿಲ್ಲ. ಬೀರ ಅವನ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಕೊಸರಾಡುತ್ತಿದ್ದ ದೇಹ ತನ್ನ ಪ್ರತಿಕ್ರಿಯೆಯನ್ನು ಕಡಿಮೆ ಮಾಡುತ್ತಾ ಬಂದು ಕೊನೆಗೆ ನಿರ್ಜೀವವಾಯಿತು. ಅಂಬುಜಮ್ಮ ಬಾಗಿಲು ಹಾಕಿ ಕೋಣೆಯೊಳಗೆ ಕುಳಿತುಕೊಂಡರು. ಇಬ್ಬರೂ ಮಧ್ಯರಾತ್ರಿಯಾಗುತ್ತಲೇ ಹೊಲದ ಪಕ್ಕದಲ್ಲಿರೋ ಕೆರೆಗೆ ಶವವನ್ನು ಎಸೆದು ಬಂದರು. ಗುಲಾಬಿ ಗಂಡನ ದಾರಿ ಕಾಯುತ್ತಿದ್ದಾಳೆ. ಮಧ್ಯರಾತ್ರಿಯಾದರೂ ಬರದ ಗಂಡನ ಬಗ್ಗೆ ಆತಂಕವಾಗುತ್ತಿದೆ. ಮನ ಅಪಶ್ರುತಿಯ ಸ್ವರ ಮೀಟುತ್ತಿದೆ.
ಮಗು ಮಲಗದೆ ರಚ್ಚೆ ಹಿಡಿದು ಅಳುತ್ತಿದೆ. ಈ ಕತ್ತಲೆಯಲ್ಲಿ ಒಬ್ಬಳೇ ಹೋಗಲು ಅಸಹಾಯಕಳು. ಜೊತೆಗೆ ಅಗೋಚರ ಭೀತಿ ಬೇರೆ. ಕತ್ತಲಲ್ಲಿ ಒಂದು ಹೆಜ್ಜೆ ಇಡಲು ಅಶಕ್ತಳು. ಅಲ್ಲದೆ ಸಿಡಿಲು ಮಿಂಚುಗಳಿಂದ ಕೂಡಿದ ಮಳೆಯ ಆರ್ಭಟ. ಹೋಗಲೂ ಆಗದೆ ಕುಳಿತುಕೊಳ್ಳಲು ಆಗದೆ ರೆಕ್ಕೆ ಮುರಿದ ಮೂಕ ಹಕ್ಕಿಯಂತೆ ಮೌನವಾಗಿ ರೋಧಿಸಿದಳು ಗುಲಾಬಿ. ಬೆಳಗಾಗುತ್ತಲೇ ಮಗುವನ್ನು ಮಲಗಿಸಿ ಧನಿ ಭೀಮಪ್ಪನವರ ಮನೆಗೆ ಹೋಗಲೆಂದು ಹೊಲದಾಚೆಯಿಂದ ಓಡಿದಳು. ಕೆರೆಯ ಬಳಿಯಾಚೆಯಿಂದ ಬರುವಾಗ ತೇಲುತ್ತಿರುವ ಶವವನ್ನು ಕಂಡಳು. ಹೃದಯ ಬಡಿತ ನಿಂತ ಅನುಭವ. ಸಂದೇಹವಿಲ್ಲ, ತನ್ನ ಗಂಡನದ್ದು. ಇಲ್ಲ, ಅವಳಿಗೆ ನಿಲ್ಲಲು ಸಾಧ್ಯವಾಗುತ್ತಿಲ್ಲ. ಕಾಲು ಎಳೆಯುತ್ತಾ ಧನಿಯವರನ್ನು ಕರೆದು ಹೇಳುತ್ತಿದ್ದಾಳೆ. ದುಃಖ ಉಕ್ಕಿ ಉಕ್ಕಿ ಬರುತ್ತಿದೆ. ಕೇಳಿದವರಂತೆ ನಟನೆ ಮಾಡಿದ ಭೀಮಪ್ಪ, ಅಯ್ಯೋ ಹಾದರಗಿತ್ತಿ, ಕೊನೆಗೂ ಗಂಡನ ಕೊಂದು ಬಿಟ್ಟಿಯಲ್ಲ. ಬೇರೆಯವರ ಜೊತೆ ನೀನು ಇರೋದನ್ನು ದಿನಾಲೂ ನನ್ನ ಜೊತೆ ಹೇಳಿ ಅತ್ತು ಸಮಾಧಾನ ಮಾಡ್ಕೋತಾ ಇದ್ದ. ಛೆ, ನಿನ್ನಿಂದಾಗಿ, ನಿನ್ನ ಈ ಹೊಲಸು ಬುದ್ಧಿಯಿಂದಾಗಿ ಕೆರೆಗೆ ಹಾರ ಆಗಿಬಿಟ್ಟ. ಮೊಸಳೆ ಕಣ್ಣೀರು ಸುರಿಸಿದರು ಭೀಮಪ್ಪ. ಇದನ್ನು ಕೇಳಿದ ಗುಲಾಬಿಗೆ ಬರಸಿಡಿಲೊಂದು ತಲೆಗೆ ಬಡಿದಂತಾಯಿತು. ಹೃದಯದ ನೋವನ್ನು ಗರಗಸದಿಂದ ಕೊಯ್ದು ಅದಕ್ಕೆ ಖಾರದ ಪುಡಿ ಹಾಕಿದ ಅನುಭವ. ಧನೀ ಎಂದು ಆರ್ತಳಾಗಿ ಕೂಗಿದಳು ಗುಲಾಬಿ. ಹೋಗು ಹಾದರಗಿತ್ತಿ, ನನ್ನ ಮನೆ ಮುಂದೆ ನಿಲ್ಬೇಡ. ನಿನ್ನ ವಂಶ ನಿರ್ವಂಶ ಆಗಲಿ ಎಂದು ಅರಚಿದರು ಭೀಮಪ್ಪ. ದೆವ್ವ ಮೆಟ್ಟಿದವಳಂತೆ ಗುಲಾಬಿ ಅರಚುತ್ತಾ ಕೆರೆಯ ಬಳಿ ಧಾವಿಸಿ ಬಂದಳು. ಊರವರು ಅದಾಗಲೇ ಶವವನ್ನೆತ್ತಿ ಮಲಗಿಸಿದ್ದರು. ಅಷ್ಟೇ, ಗುಲಾಬಿ ಪ್ರಜ್ಞೆ ತಪ್ಪಿಬಿದ್ದಳು. ಶವದ ಮಹಜರು ನಡೆಯಿತು. ಭೀಮಪ್ಪ ಡಾಕ್ಟರಿಂದ ಹಿಡಿದು ಪೊಲೀಸ್ನವರಿಗೂ ಕೈ ಬಿಸಿ ಮಾಡಿದರು. ಕೆಲವರು ವಿರುದ್ಧ ಮಾತನಾಡಿದರೂ ಅಲ್ಲಿ ಸಾಕ್ಷಿ ಇಲ್ಲದ ಕಾರಣ ಅಲ್ಲಿಗೆ ಕೇಸ್ ಮುಚ್ಚಿ ಹೋಯಿತು. ಅಷ್ಟೇ, ಯಾವ ತಡೆಯಿಲ್ಲದೆ ಕರಿಯ ಬೂದಿಯಾಗಿ ಹೋಗಿದ್ದ. ಊರವರ ಅನುಕಂಪ, ತಾತ್ಸಾರ, ಚುಚ್ಚುನುಡಿ ಎಲ್ಲದರ ವಿರುದ್ಧ ಪ್ರತಿಕ್ರಿಯೆಗಳ ಗೊಡವೇ ಇಲ್ಲದೆ ವನಜಾಳ ಮನೆಯ ಮೂಲೆಯಲ್ಲಿ ಕಣ್ಣೀರು ಸುರಿಸುತ್ತಾ ಕುಳಿತಳು ಗುಲಾಬಿ. ವನಜ ಗುಲಾಬಿ ಎಲ್ಲಾದರೂ ಜೀವ ತೆಗೆದುಕೊಂಡರೆ ಎಂಬ ಭಯದಿಂದ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಳು. ವನಜಾಳ ಗಂಡ ರಾಮಣ್ಣ ಸ್ವಭಾವತಃ ಒಳ್ಳೆಯವನೇ ಆದ ಕಾರಣ ಯಾವುದಕ್ಕೂ ಅಡ್ಡಿಪಡಿಸಲಿಲ್ಲ. ಕರಿಯ ಸತ್ತು 2 ದಿನಗಳಾಗಿವೆ. ಎಲ್ಲೆಡೆ ಸ್ಮಶಾನ ಮೌನ. ಭೀಮಪ್ಪನ ಮನೆಯಲ್ಲಿ ಮೂಡಿದ ನಿರ್ಧಾರವೊಂದು ಅವಳ ಮನದಲ್ಲಿ ಗಟ್ಟಿಯಾಗಿ ತಳ ಊರಿತ್ತು. ಗಂಡ ಸತ್ತ ದಿನವೇ ಭೀಮಪ್ಪನವರು ಆಡಿದ ಮಾತುಗಳಿಂದ ಅವಳಿಗೆ ಸತ್ಯವೊಂದು ಅರಿವಾಗಿತ್ತು. ತನ್ನ ಗಂಡನ ಹಣದಾಸೆಗಾಗಿ ಕೊಂದಿರೋ ಪಾಪಿ ಎಂದು ಮನಸ್ಸಿಗೆ ಅರಿವಾಗಿ ಹೃದಯದಲ್ಲಿ ಅಗ್ನಿಪರ್ವತ ಸ್ಫೋಟಗೊಂಡಿತು. ಮನಸ್ಸಿನಲ್ಲಿ ನಿರ್ಧಾರವೊಂದು ಮೂಡಿ ಅಡುಗೆ ಕೋಣೆಯೊಳಗೆ ಹೋದವಳು ಹರಿತವಾದ ಚಾಕೊಂದನ್ನು ರವಿಕೆಯೊಳಗೆ ಸೇರಿಸಿಕೊಂಡಳು. ಮಗುವನ್ನು ಮುದ್ದಿಸಿ ವನಜಾಳ ಕೈಗೆ ಕೊಟ್ಟು, ವನಜ, ಈ ಮಗು ನಿಂದೆ ವನಜ, ಇವಳನ್ನು ಚೆನ್ನಾಗಿ ಸಾಕು. ನಾನು ನೆಪ ಮಾತ್ರಕ್ಕೆ ಅಮ್ಮ, ಆ ಸ್ಥಾನವನ್ನೆಲ್ಲ ನೀನೇ ತುಂಬಬೇಕು ವನಜ ಎಂದು ಅವಳ ಕೈಯನ್ನು ಕಣ್ಣಿಗೊತ್ತಿಕೊಂಡಳು. ಏನು ಮಾತಾಡ್ತಾ ಇದೆಯಾ ಗುಲಾಬಿ? ನನಗೆ ನಿನ್ನ ಒಂದು ಮಾತು ಅರ್ಥ ಆಗ್ತಾ ಇಲ್ಲ. ವಿಚಿತ್ರವಾಗಿ ಮಾತನಾಡ್ತಾ ಇದೆಯಾ ನೀನು ಎಂದು ಆಕ್ಷೇಪಿಸುತ್ತಾ ಹೇಳಿದಳು ವನಜ. ಸದ್ಯಕ್ಕೆ ನಿಮಗೆ ಅರ್ಥ ಆಗದೇ ಇರೋದೇ ಒಳ್ಳೆಯದು. ನಾನು ಧನಿಗಳ ಮನೆಗೆ ಹೋಗ್ತಾ ಇದ್ದೇನೆ ಎಂದು ಬಿರಬಿರನೆ ನಡೆದು ಹೋದಳು ಗುಲಾಬಿ. ವನಜಾಳ ಯಾವ ಮಾತುಗಳು ಕೂಡ ಅವಳ ಕಿವಿಗೆ ಬೀಳಲಿಲ್ಲ. ಭೀಮಪ್ಪನವರ ಮನೆಯ ಒಳಗೆ ನುಗ್ಗಿ ಧನಿ ಎಂದು ಜೋರಾಗಿ ಕರೆದಳು. ಯಾಕೆ ಒಳಗೆ ಬಂದಿದ್ದೀಯಾ? ಮನೆಯೆಲ್ಲ ಮೈಲಿಗೆ ಆಗ್ತಾ ಇದೆ ಎಂದು ಸಿಟ್ಟಲ್ಲಿ ಹೇಳುತ್ತಾ ಅವಳ ಬಳಿ ಬಂದರು ಭೀಮಪ್ಪ. ಅವಳು ನಂತರ ಮಾತನಾಡೋಕ್ಕೆ ಅವಕಾಶವೇ ಕೊಡದ ಹಾಗೆ ದುರ್ಗಿಯಂತೆ ಕೆರಳಿ ನಿಂತು ಒಂದೇ ಸಲಕ್ಕೆ ಎದೆಗೆ ಚಾಕುವಿನಿಂದ ಆಳವಾಗಿ ತಿವಿದಳು. ಅಯ್ಯಯ್ಯೋ, ಕೊಲ್ತಾಳಲ್ಲಪ್ಪೋ, ನಾನು ಸತ್ತೆ ಎಂದು ಓಡಲು ನೋಡಿದರು ಅವರು. ಗುಲಾಬಿ ಆವೇಶದಿಂದ ಹೊಟ್ಟೆಗೆ ಎದೆಗೆ ಎಲ್ಲೆಂದರಲ್ಲಿ ತಿವಿಯಲಾರಂಭಿಸಿದಳು. ಬಿಡಿಸಲು ಬಂದ ಅಂಬುಜಮ್ಮನನ್ನು ಭೂತ ಮೆಟ್ಟಿದವಳಂತೆ ದೂರಕ್ಕೆ ತಳ್ಳಿದ ರಭಸಕ್ಕೆ ಹಣೆಗೆ ಗೋಡೆ ಬಡಿದು ರಕ್ತ ಜಿನುಗಿತು. ಅವರು ಜೋರಾಗಿ ಬೀರಾ ಬೀರಾ ಎಂದು ಕರೆದರು. ಹೊಲದ ಕಡೆಗೆ ಹೋಗಿದ್ದ ಬೀರನಿಗೆ ಆಕರ ಕೇಳಿಸಲು ಸಾಧ್ಯವೇ ಇರಲಿಲ್ಲ. ಅವರು ತಡ ಮಾಡಲಿಲ್ಲ, ಫೋನ್ ಕೈಗೆತ್ತಿಕೊಂಡರು. ಇತ್ತ ಗುಲಾಬಿಯ ಮನದಲ್ಲಿ ನೂರಾರು ರೋಷ ತುಂಬಿದ ಮಾತುಗಳು ಹೊರಬರದೆ ಆ ರೋಷವನ್ನೆಲ್ಲ ಭೀಮಪ್ಪನ ದೇಹದ ಮೇಲೆ ಮಾತನಾಡಿದವು. ಆತನ ಪ್ರಾಣಪಕ್ಷಿ ಹಾರಿಹೋಗಿ ಸಮಯವೇ ಆಗಿದ್ದರೂ ಇವಳ ರೋಷ ಇಳಿದಿಲ್ಲ. ಈಗ ಚಾಕು ಎಸೆದು ಅವನ ದೇಹದ ಮೇಲೆಯೇ ಚಾಮುಂಡೇಶ್ವರಿ ರುಂಡಮುಂಡ ಚೆಂಡಾಡಿ ಹೇಗೆ ಕುಳಿತುಕೊಂಡಳೋ ಅದೇ ರೀತಿ ಏದುಸಿರು ಬಿಡುತ್ತಾ ಕುಳಿತಿದ್ದಾಳೆ. ದೂರದಲ್ಲಿ ಕೇಳುತ್ತಿದ್ದ ಪೊಲೀಸ್ ವಾಹನದ ಸೈರನ್ ಈಗ ಹತ್ತಿರದಲ್ಲಿ ಕೇಳಿಸುತ್ತಿದೆ. ಆದರೇನು, ಅಗ್ನಿಪರ್ವತ ಸ್ಫೋಟಗೊಂಡು ಅನಾಹುತವನ್ನು ಮಾಡಿ ಸಮಯಗಳೇ ಕಳೆದಿದೆ.
ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಧನ್ಯವಾದಗಳು.